ಭಾಳ ಮನನೊಂದಿದ್ದೇನೆ. ಇವತ್ತು ಭಾಳಷ್ಟು ನೋವನ್ನು ವ್ಯಕ್ತ ಆದಮೇಲೆ ನನಗೆ ನಮ್ಮ ಭವಿಷ್ಯನೇ ಮೊಟಕು ಮಾಡುವಂಥ ರೀತಿಯಲ್ಲಿ ಇವರು ನಿರ್ಧಾರಗಳು ತಗೊಳ್ಳೋದು, ಪಕ್ಷನೇ ಅವನತಿಗೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಬೇರೆ ಮಾರ್ಗ ಕಾಣಲಿಲ್ಲ. ಇನ್ನೂ ಕೂಡ ಕೊನೇ ಪ್ರಯತ್ನ, ದೆಹಲಿಗೆ ಹೋಗಿ ರಾಷ್ಟ್ರೀಯ ನಾಯಕರಲ್ಲಿ ಭೇಟಿ ಮಾಡಿ ಇಲ್ಲಿನ ಪರಿಸ್ಥಿತಿ ನಾನು ಹೇಳ್ತೀನಿ. ಅಂತಿಮವಾಗಿ ನನ್ನ ರಾಜಕೀಯ ನಡೆಯನ್ನು, ಮುಂದಿನ ನಡೆ ಏನಾಗಬೇಕು ಅನ್ನುವಂಥದ್ದನ್ನು ನಾನು 19ರಲ್ಲಿ ಕೂಡ ಇದೇ ರೀತಿ ನಿಮ್ಮೆಲ್ಲರ ಮುಂದೆ ಬಂದೆ ಹೇಳಿದೆ ನಿಮಗೆ. ಅವತ್ತು ಕೂಡ ಇದೇ ರೀತಿ 1 ವರ್ಷ ಆಗಿತ್ತಷ್ಟೇ ರಾಜೀನಾಮೆ ಮಾಡಿಬಿಟ್ಟೆ ನಾನು MLAಗೆ. ನನಗೆ ಪದವಿಗಳು ಮುಖ್ಯ ಅಲ್ಲ, ಆದರೆ ಸೆಲ್ಫ್ ರೆಸ್ಪೆಕ್ಟು, ಸ್ವಾಭಿಮಾನ ಮುಖ್ಯ ನನಗೆ. ನನ್ನನ್ನು ನಂಬ್ಕೊಂಡಿರ್ತಕ್ಕಂಥ ಯಾವ ಮುಖಂಡರು, ಯಾವ ಕಾರ್ಯಕರ್ತರು ಇಲ್ಲಿಗೆ ನನ್ನ ತಂದು ಬಿಟ್ಟಿದ್ದಾರೆ, ಅವರ ಬೆಂಬಲಿಗರ ಸಭೆಯನ್ನು, ನಮ್ಮ ಕಾರ್ಯಕರ್ತರು ಮುಖಂಡರ ಸಭೆಯನ್ನು ನಾನು ಇಷ್ಟರಲ್ಲೇ ಮಾಡ್ತೇನೆ. ಎಲ್ಲ ಕ್ಷೇತ್ರಗಳಲ್ಲಿ ಮಾಡಿ ಅವರು ಏನು ಮುಂದೆ ದಾರಿ ಕೊಡ್ತಾರೆ, ಯಾವ ರೀತಿ ಅವ್ರು ಹೇಳ್ತಾರೆ ಅದೇ ರೀತಿ ನಾನು ನಡ್ಕೊಳ್ತೀನಿ. ಅದಕ್ಕೆ ಮುಂಚೆ ದೆಹಲಿಯ ರಾಷ್ಟ್ರೀಯ ಮುಖಂಡರುಗಳಲ್ಲಿ ನಾನು ಅಪಾಯಿಂಟ್ಮೆಂಟನ್ನು ಕೇಳಿ ಅವ್ರ ಜೊತೆ ನಾನು ಮಾತನಾಡಬೇಕು ಅಂತಿದ್ದೇನೆ. ಅದು ಮಾತನಾಡಿದ ಮೇಲೆ ಈ ಸಭೆಗಳನ್ನು ನಾನು ಪ್ರಾರಂಭವನ್ನು ಮಾಡ್ತೀನಿ. ನೋಡೋಣ ಏನು ಬರುತ್ತೆ ಏನು ಅಂತ ಗೊತ್ತಿಲ್ಲ ನನಗೆ. ಒಟ್ಟು ನಾನು ಐ ವಿಲ್ ಸೀಕ್ ಎ ಅಪಾಯಿಂಟ್ಮೆಂಟ್ ವಿತ್ ಅವರ್ ನ್ಯಾಷನಲ್ ಲೀಡರ್ಸ್. ಕೇಳ್ತೀನಿ, ಇನ್ನೂ ಕೇಳಿಲ್ಲ, ಇವತ್ತು ಕೇಳ್ತೀನಿ, ಇವತ್ತು ಸಾಯಂಕಾಲ ನೋಡೋಣ. ಅದರದೇ ನಾವೆಲ್ಲ ಸಭೆಯಲ್ಲಿ ನಾವು ಮಾತನಾಡಿಕೊಂಡು ಯಾವ ರೀತಿ ಮಾಡಬೇಕು ಇದನ್ನು ಅನ್ನೋದನ್ನು ನಾವು ತೀರ್ಮಾನವನ್ನು ಮಾಡ್ತೀವಿ. ಈಗ ಎಷ್ಟು ಹೇಳಿದ್ರು ಇಷ್ಟೇ, ಹೆಂಗೋಗಿ ಹೆಂಗೆ ಬಂದು ಇಷ್ಟೇ, ಸಮ್ ಅಂಡ್ ಸಬ್ಸ್ಟೆನ್ಸ್ ಇಷ್ಟೇ. ನೀವು ರಾಜ್ಯಾಧ್ಯಕ್ಷರ ನಡೆಯನ್ನು ಪ್ರಶ್ನೆ ಮಾಡಿದ್ರಿ ಅಥವಾ ನಡ್ಕೊಳ್ಳೋ ರೀತಿಯನ್ನು ಹೇಳಿದ್ರಿ. ಇದನ್ನ ಕಳೆದ 1 ವರ್ಷದಿಂದ ಬದಲಾಗ್ತಾರಲ್ವಂಥದ್ದನ್ನು ಕೂಡ ನಾವು ಕಾದು ನೋಡ್ತೀವಿ ಹೇಳುವಂಥ ಮಾತನ್ನು ಕೂಡ ಹೇಳಿದ್ರಿ. ಸೊ ರಾಜ್ಯಾಧ್ಯಕ್ಷರು ನಿಮ್ಮ ನಾನಂತೂ ಈ ಸಣ್ಣ ವಯಸ್ಸಿನಲ್ಲಿ ಆಗಿದ್ದಾರೆ, ಅನುಭವದ ಕೊರತೆ. 1 ವರ್ಷದಲ್ಲಿ ಅವ್ರಿಗೆ ಅನುಭವ ಬಂದು ಬದಲಾಗ್ತಾರೆ ಅಂತ ನಾನಂತೂ ಎಣಿಸಿದ್ದೆ. ಆದರೆ ಯಾವೊಂದು ಇದು ಕೂಡ ಪಾಸಿಟಿವ್ ಇದು ಅವರಲ್ಲಿ ಬರಲಿಲ್ಲ. ನಿಮ್ಮ ಕಷ್ಟ ದುಃಖಗಳನ್ನು ಬಿಜೆಪಿ ಯಾವ ಹಿರಿಯ ನಾಯಕರ ಜೊತೆ ಆಡ್ತಾ ಇದೆ ಹೇಳಿದೆ, ಸಂಬಂಧಪಟ್ಟಂಥ ನಾಯಕರುಗಳ ಜೊತೆ ಮಾತನಾಡಿ. ನಮ್ಮ ರಾಜ್ಯದಲ್ಲಿ ಸಂಬಂಧಪಟ್ಟಿರುವಂಥ BJP ರಾಷ್ಟ್ರೀಯ ನಾಯಕರುಗಳ ಜೊತೆ ನಾನು ಮಾತನಾಡಿದ್ದೆ. ಗೊತ್ತಿಲ್ಲ ಇವರೇ, ನನ್ನ ರಾಜಕೀಯದ ನಡೆ ನಮ್ಮ ರಾಷ್ಟ್ರೀಯ ನಾಯಕರುಗಳ ಜೊತೆ ಮಾತನಾಡಬೇಕು. ಮಾತನಾಡಿದ ಮೇಲೆ ನನ್ನ ತೀರ್ಮಾನವನ್ನು ವ್ಯಕ್ತಪಡಿಸ್ತೀನಿ. ರಾಜಕಾರಣದಲ್ಲಿ ಹಿಂಗೆ ಆಗುತ್ತೆ ಅಂತ ನಾವು ಹೇಳೋಕ್ಕಾಗುತ್ತಾ? ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಲ್ವಾ? ಥ್ಯಾಂಕ್ ಯು.